ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ವೀಟ್ ಬನ್ಸ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುವಂತಹ ಸ್ವೀಟ್ ಬನ್ಸ್ ಫ್ರೆಂಡ್ಸ್. ಇದು ತುಂಬ ಹಳೆಯ ಕಾಲದಿಂದ ಮಾಡಿರುವಂತಹ ರೆಸಿಪಿ ಇದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಈ ಕಪ್ಪಲ್ಲಿ ಕಾಲು ಕಪ್ಪಷ್ಟು ರವೆ ತೆಗೆದುಕೊಂಡಿದ್ದೀನಿ, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ರವೆ ಮತ್ತು ಗೋಧಿ ಹಿಟ್ಟನ್ನು ನಾವು ಜರಡಿ ಮಾಡ್ಕೊಳ್ಳೋಣ. ಮೊದಲು ರವೆನ ಜರಡಿ ಮಾಡ್ತಾಯಿದ್ದೀನಿ. ಈಗ ಗೋಧಿ ಹಿಟ್ಟನ್ನು ಅದರ ಜೊತೆಗೇ ಜರಡಿ ಮಾಡ್ಕೊಂಬಿಡೋಣ. ನೋಡಿ, ಈಗ ಅದರ ಜೊತೆಗೆ 1/4 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಸೇರಿಸಿ ನಾವು ಚಪಾತಿ ಹಿಟ್ಟಿಗಿಂತ ಮೃದುವಾಗಿ ಕಲಿಸ್ಕೊಳ್ಳೋಣ. ಆ ರೀತಿ ಮೃದುವಾಗಿರಬೇಕು. ನಾವು ಕೈಯಲ್ಲಿ ಆ ರೀತಿ ಇಟ್ಕೊಂಡು ಹಂಗಂದರೆ ಮೇಲಕ್ಕೆ ಬರಬೇಕು, ಅಷ್ಟು ಮೃದುವಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಅದರ ಮೇಲೆ ನಾವು 2 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಕಡೆ ಇಟ್ಟುಬಿಡೋಣ. ಯಾಕಂತಂದರೆ ಚೆನ್ನಾಗಿ ಮೃದುವಾಗಿ ಆಗಬೇಕು ಹಿಟ್ಟು. ನಾವು ರವೆ ಅಂತಂದರೆ ಸಣ್ಣ ರವೆ ಹಾಕಿರ್ತೀವಿ, ಅದರಿಂದ ನಾವು ಸೈಡ್ಗಿಡೋಣ. ಚಿರೋಟಿ ರವೆ ಹಾಕಿರೋದು ನಾವು ಅದಕ್ಕೆ. ಈಗ 1 ಕಪ್ಪನ್ನು ತೆಗೆದುಕೊಂಡು ಅದಕ್ಕೆ 4 ಸ್ಪೂನಷ್ಟು ಅಕ್ಕಿಯನ್ನು ಹಾಕಿ ಈಗ ಅದರ ಜೊತೆಗೆ ನೀರನ್ನು ಸೇರಿಸಿ ನಾವು 1 ಗಂಟೆಗಳ ಕಾಲ ನಾವು ನೆನೆಸೋಣ. 1 ಗಂಟೆ ನೆನೆಯಬೇಕಾಗುತ್ತೆ ಅಕ್ಕಿ. ಅಷ್ಟೊತ್ತಿಗೆ ರವೆ ಕೂಡ ಚೆನ್ನಾಗಿ ನೆನೆಯುತ್ತೆ. ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ನೆನೆಯುತ್ತೆ. ಈಗ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನಾವು ಚೆನ್ನಾಗಿ ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಪಾನನ್ನು ನಾವು ಸ್ಟವ್ ಮೇಲೆ ಇಟ್ಟುಕೊಂಡು 4 ಅಚ್ಚು ಬೆಲ್ಲನ ನಾವು ಸೇರಿಸ್ಬೇಕಾಗತ್ತೆ. ನೋಡಿ, ಕೊಬ್ಬರಿ ಆ ಚಿಪ್ಪಷ್ಟು ನಾನು ತುರಿದಿಟ್ಕೊಂಡಿದ್ದೀನಿ. ಈಗ 4 ಅಚ್ಚು ಬೆಲ್ಲನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಾನು ಬಾಣಲೆಗೆ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಚಿಕ್ಕ ಗ್ಲಾಸಲ್ಲಿ ನಾನು ನೀರನ್ನು 3/4 ಗ್ಲಾಸಷ್ಟು ಸೇರಿಸ್ತಾ ಇದ್ದೀನಿ. ತುಂಬಾ ಚಿಕ್ಕ ಗ್ಲಾಸಲ್ಲಿ ನೀರು ಸೇರಿಸ್ತಾ ಇರೋದು. ಈಗ ಬೆಲ್ಲ ನೀಟಾಗಿ ಕರಗಲಿ. ಗಂಟುಗಳಿಲ್ಲದಿರ ಬೆಲ್ಲ ನೀಟಾಗಿ ಕರಗಬೇಕು. ಸಿಮ್ಮನ್ನು ಆಫ್ ಸಿಮ್ ಇಟ್ಕೊಂಡು ಕರಗಿಸ್ಕೊಳ್ಳೋಣ. ನೋಡಿ, ಎಲ್ಲ ನೀಟಾಗಿ ಬೆಲ್ಲ ಕರಗೋಗಿದೆ. ನೋಡಿ, ಎಲ್ಲ ಕರಗೋಗಿದೆ. ಈಗ ನಾವು ತುರಿದಿಟ್ಕೊಂಡಂತಹ ಕೊಬ್ಬರಿ ಮತ್ತು ಮಿಕ್ಸ್ ಮಾಡಿಕೊಂಡಂತಹ ಅಕ್ಕಿ ಹಿಟ್ಟು, ಏಲಕ್ಕಿಕಾಯಿ ಪುಡಿ ಒಂದು 2 ಏಲಕ್ಕಿಕಾಯಿ ಪುಡಿ, ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನೀವು ಬೇಕಂದರೆ ಅಕ್ಕಿನ ಪುಡಿ ಮಾಡಬೇಕಾದರೂ ಕೂಡ ಹಾಕ್ಕೋಬೋದು. ಒಣ ಅಕ್ಕಿ ಹಾಕಬಾರ್ದು, ನೆನೆಸಿದ ಅಕ್ಕಿನೇ ಪುಡಿ ಮಾಡಿ ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ
ಟೇಸ್ಟ್ ಬರುತ್ತೆ. ಅದರಿಂದಾಗಿ ನಾವು ಅಕ್ಕಿನ ನೆನೆಸಿ ನುಣ್ಣಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸೇರಿಸಿರೋದು. ಈಗ ನೋಡಿ ಅದಕ್ಕೆ ಬರ್ತಾ ಇದೆ. ಆ ರೀತಿ ತುಂಬಾ ಗಟ್ಟಿ ಆಗಬಾರ್ದು. ತುಂಬ ಗಟ್ಟಿ ಆದರೆ ಅದು ನಾವು ಬಂದ್ ಮಾಡೋಕ್ಕೆ ಆಗೋದಿಲ್ಲ. ಆ ರೀತಿ ಇದ್ದ ಹಾಗೆ ನಾವು ಸ್ಟವನ್ನು ಆಫ್ ಮಾಡಿ ಅದನ್ನು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ. ಸ್ವಲ್ಪ ಹಾರಲಿಕ್ಕೆ ಬಿಡೋಣ. ನೋಡಿ ಅದಕ್ಕೆ ಇರಬೇಕು. ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ಅನಂತರ ನಾವು ಈ ರೀತಿ ಉಂಡೆಗಳಾಗಿ ಸಣ್ಣ ಸಣ್ಣ ಉಂಡೆಗಳಾಗಿ ಇಟ್ಕೊಳ್ಳೋಣ ಮಾಡಿ. ಸ್ವಲ್ಪ ಆಯಿಲನ್ನು ತೆಗೆದುಕೊಂಡು ನೋಡಿ ಮನೆ ಮೇಲೆ ಚಪಾತಿ ಮನೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೀನಿ. ಅದರ ಮೇಲೆ ಸ್ವಲ್ಪ ಆಯಿಲನ್ನು ಒರೆಸಿ ನಾವು ಹಿಟ್ಟನ್ನು ತೆಗೆದುಕೊಂಡು ನೋಡಿ ಕಡುಬು ನಾವು ಮಾಡುವಾಗ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿ ಆ ಹೂರಣನ ನಾವು ಒಂದೊಂದಾಗಿ ತೆಗೆದುಕೊಂಡು ಅದರೊಳಗೆ ಸೇರಿಸಿ ಚೆನ್ನಾಗಿ ಅದನ್ನು ಸುತ್ತಲೂ ಕವರ್ ಮಾಡಿ ಆ ರೀತಿ ಕವರ್ ಮಾಡಬೇಕು. ನಂತರ ಅದನ್ನು ನಾವು ಚಪಾತಿ ಮನೆ ಮೇಲೆ ಕವರ್ ಮೇಲೆ ಇಟ್ಟು ನಾವು ಆ ರೀತಿ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೋಬೋದು. ನೀವು ತುಂಬ ಅಗಲ ಬೇಕಂದರೂ ಕೂಡ ಮಾಡ್ಕೋಬೋದು, ಆದರೆ ಮಂದವಾಗಿದ್ದರೆ ಚೆನ್ನಾಗಿರುತ್ತೆ. ಆ ರೀತಿ ಎಲ್ಲ ಕೂಡ ಮಾಡಿಟ್ಕೊಳ್ಳೋಣ ಒಂದು ಸೈಡಿಗೆ. ಮತ್ತು ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ನೋಡಿ ಆ ರೀತಿ ಮಾಡ್ಕೋಬೇಕು. ಅದು ಒಂದನ್ನು ಸೇರಿಸಿ ನಾವು ಎಲ್ಲ ಕವರ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಆ ರೀತಿ ನಾವು ಮಾಡಿಕೊಂಡು ಎಲ್ಲನೂ ಕೂಡ ಒಂದು ತಟ್ಟೆಗೆ ಇಟ್ಕೊಳ್ಳೋಣ. ನೋಡಿ ಎಲ್ಲ ಒಂದು ತಟ್ಟೆಗೆ ಮಾಡಿ ಇಟ್ಟಿದ್ದೀನಿ. ಈಗ ನಾವು ಒಂದು ಬಾಣಲೆನ ಆಯಿಲ್ ಇಟ್ಕೊಂಡು ಆಯಿಲ್ ಬಿಸಿಗೆ ಆಗೋಕ್ಕೆ ಇಟ್ಟಿದ್ದೀನಿ. ಒಂದೊಂದಾಗಿ ನಾವು ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಇದು ಹಳೇ ಕಾಲದ ರೆಸಿಪಿ ಫ್ರೆಂಡ್ಸ್. ನಮ್ಮ ಅಮ್ಮ ಅವರೆಲ್ಲ ಮಾಡ್ತಾಯಿದ್ರು, ತುಂಬ ರುಚಿಯಾಗಿರ್ತಾಯಿತ್ತು. ನಾವು ತುಂಬಾ ದಿನ ಆಗಿತ್ತು ಮರೆತು ಬಿಟ್ಟಿದ್ದೆ. ಈಗ ನಾನು ರೆಸಿಪಿಗೋಸ್ಕರ ನಾನು ನೆನಪಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ. ಕೊಬ್ಬರಿ ಇದ್ದರೆ ಈಗಲೇ ಮಾಡಿ ನೋಡಿ ನೀವು, ತುಂಬ ಒಳ್ಳೆಯ ರೆಸಿಪಿ ಇದಂತೂ ಕೂಡ. ನೋಡಿ ಎಲ್ಲ ಮಾಡಿದ್ದಾಯಿತು. ನೋಡಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಎಷ್ಟೋ ರುಚಿಯಾದಂತಹ ಸ್ವೀಟ್ ಬನ್ಸು ರೆಡಿ ಆಯಿತು ಫ್ರೆಂಡ್ಸ್. ಎಲ್ಲರೂ ಕೂಡ ಮಾಡಿ ನೋಡಿ, ತಿಂದು ನೋಡಿ, ಒಂದು ಸಲ ಟ್ರೈ ಮಾಡಿ, ನೀವು ಮತ್ತೆ ಬಿಡೋದೇ ಇಲ್ಲ. ಇಷ್ಟು ರುಚಿಕರವಾಗಿರುತ್ತಂತಂದರೆ ಈ ಸ್ವೀಟ್ ಬನ್ಸು ನಿಜವಾಗ್ಲೂ ಹೇಳತೀರದು ಫ್ರೆಂಡ್ಸ್. ಹಳೇ ಕಾಲದಲ್ಲಿ ಇಂತಹ ರೆಸಿಪೀಸ್ ಮಾಡ್ತಾಯಿದ್ರಾ ಅನ್ನಬೇಕು, ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.